ಇಲ್ಲಿ ಕೊಡನ್ರಿ, ಇಲ್ಲಿ ಯಾರೂ ಇಲ್ಲ ಮಂದಿ. ಅಲ್ಲೆಲ್ಲ ಮಂದಿ ಭಾಳ ಇದ್ರೆ ಅದಕ್ಕೆ ಮಂದಿ ಇಲ್ಲಾರ್ದಲ್ಲಿ ಕರ್ಕೊಂಬಂದೆ ನಾನು. ಸುಮ್ಮನೆ ಮತ್ತೆ ಮಾತಾಡಕತ್ತಾಗ ಡಿಸ್ಟರ್ಬ್ ಆಗಬಾರ್ದಲ್ರಿ. ನಡೆದು ನಡೆದು ಕಾಲು ನುಸಕತ್ತು. ಈ ಪರ್ಸ್ನಲ್ ಅದು ಎಂಥದೈತೇನಿ ಇದು ಪರ್ಸ್ನಲ್. ಅದು ಏನು ಮಾತಾಡ್ತಿದ್ದಾನ ಪರ್ಸ್ನಲ್. ಅದ ಮಳೆ ಮ್ಯಾಗ ಕುತ್ಕೊಂಡು ಮಾತಾಡ್ಬೋದಿತ್ತು ಊರಾಗ ಕುತ್ಕೊಂಡು ಪರ್ಸ್ನಲ್ ಆಗಿ. ಇಲ್ಲಿ ಮಠ ಬರುವಂಥ ಅವಶ್ಯಕತೆ ಇತ್ತಾ? ಹ್ಞೂ ಹೇಳ್ರಿ ಅದು ಏನೈತಿ ಪರ್ಸ್ನಲ್, ಬಡ ಬಡ ಮಾತಾಡ್ರಿ. ಅದು ಅದು ನೋಡ್ರಿ, ನಮಗೆ ಅದು ಇದು ಅಂತ ತಿನ್ಕೊಂತ ಮಾತಾಡೋಂಗಿಲ್ಲ. ಏನಿದ್ರು ಬಡ ಬಡ ಮಾತಾಡಿ ಮತ್ತು ಮುಂದಿನ ದಾರಿ ಹಿಡಿಬೇಕು. ನೀವು ಅನ್ನೋರೊಳಗೆ ಒಂದು 2 ತಾಸು ಹೋಗ್ಬಿಡ್ತತಿ. ಬಡ ಬಡ ಮಾತಾಡಿ ಮತ್ತು ಮುಂದಿನ ದಾರಿ ಸಾಗಿ ಹಿಡಿಬೇಕು. ಅದು ಬಿಟ್ಟು ತಿನ್ಕೊಂತ ಅಂತೇಳಿ ಅನ್ಕೊಂತ ಕುಂತ್ರಿ ಅಂದ್ರೆ ಇನ್ನು 2 ತಾಸು ಬೇಕು ನೀವು ಮಾತೆಲ್ಲ ಮಾಡಕ್ಕೆ. ನಾನು ಇನ್ನೂ ದಗದ ಭಾಳ ಅದಾವು. ಅದು ಒಂದು ಸ್ವಲ್ಪ ನನಗೆ ನಿಮ್ಮ ಕೂಡ ಮಾತಾಡೋಕೆ ಬಾಯಿ ಒಣದಂಗೆ ಆಗಕತ್ತೈತ್ರಿ. ಅದ್ರಾಗ ಏನೈತಿ? ಒಂದು ಬಾಟ್ಲಿ ನೀರು ಕುಡೀರಿ, ಕುಡಿದು ಬಿಟ್ಟು ಗಂಟ್ಲ ಸರ ಬಿಟ್ಟು ಮಾತು ಹೇಳ್ರಿ. ಅಲ್ಲಿ ನಿಂತಿರಲ್ಲ ಬರ್ರಿ, ಕುಂತ ಮಾತು ಹೇಳಿ ಬರ್ರಿ. ಪರವಾಗಿಲ್ರಿ. ನಾನು ಹೆಂಗೆ ನಿಮ್ಮ ಪಕ್ಕ ಕುತ್ಕೊಂಡು ಸರಿ ಆಯ್ತು ತಗೋರಿ. ಕಾರ್ ಮುಸ್ಕೊಂಡು ನಿಂದಿರ್ತೀನಿ ಅಂದ್ರೆ ನಾ ಬ್ಯಾಡ ಅನ್ನಂಗಿಲ್ಲ. ನಿಂತ ಮಾತು ಹೇಳ್ರಿ, ನಾ ಕುಂತ ನಿಮ್ಮ ಮಾತು ಕೇಳ್ತಾನೆ. ಈಗೇನು ಬಂದು ಕುಂದಿರ್ತಿರೋ ಏನು ಅಲ್ಲೇ ನಿಂತು ಮಾತು ಹೇಳ್ತಿರೋ? ಅಲ್ಲ, ನೀವು ಇಷ್ಟು ಕರೆಯಾಕತ್ತೀರಿ ಅಂದ್ರೆ ಬಂದು ಕೂಡ್ತೀನಿ ರೀ. ಅಪ್ಪ ಇವ್ರು ನೇರವಾಗಿ ಮಾತಾಡೋದಕ್ಕೆ ಹೆದರಿಕೆ ಬಂದ್ಬಿಡುತ್ತೆ ನನಗೆ. ಮಾತು ಎಲ್ಲಿಂದ ಚಲೋ ಮಾಡೋದಂತ ಗೊತ್ತಾಗವಲ್ದು. ಮಾತು ನಾಲಿಗೆ ಹೊಳ್ಳಾಡ್ಸಿದ್ರಂದ್ರೆ ತಾವ ಮಾತು ಹೊರ ಬೀಳ್ತಾವು. ನೀವು ಸುಮ್ ಕುಂತ್ರಿ ಅಂದ್ರೆ ಅವು ಮಾತು ಹೊರಗೆ ಬೀಳಂಗಿಲ್ಲ. ಒಂದಿಟ್ಟು ನಾಲಿಗೆ ಕೆಲಸ ಕೊಟ್ರೆ ಮಾತ್ರ ಮಾತು ಚಲೋ ಆಕ್ಕವು ನೋಡ್ರಿ. ಲಗು ಲಗು ಆ ನಾಲಿಗೆಗೆ ಕೆಲಸ ಕೊಡ್ರಿ. ಇವ್ರು ಭಾಳ ಚುರುಕದಾರ. ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದಿಟ್ಟು ಹುಷಾರಿಂದ ಮಾತಾಡ್ಬೇಕು. ನಿಮ್ಗೇನಾರ ಜ್ಯೂಸ್ ಅದು ತರಲೇನ್ರಿ? ನಮ್ಗೆ ಈ ಕಾಲೇಜ್ ಹುಡುಗರ ಗತಿ ಮಾಡಿದ್ರೆ ನಮ್ಗೆ ಬರೋಬ್ಬರಿ ಆಗಂಗಿಲ್ಲ. ಏನು ಮಲ್ಯಕ್ಕೆ ಮಾತೈತಿ ಮಾತಾಡ್ರಿ. ನಿಮಗೆ ಜ್ಯೂಸ್ ಬೇಕಾ ಹೋಗಿ ಕುಡ್ದು ಬರ್ರಿ. ನನಗೆ ಬೇಕಾತಂದ್ರೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಾನು ಜ್ಯೂಸ್ ತೊಗೊಂಬರ್ರಿ ಅಂತೇಳಿ. ನಮಗೆ ಹಿಂದೆ ಮುಂದೆ ನಮ್ದು ಏನಿದ್ರು ನೇರವಾದ ಮಾತು. ಇಲ್ಲ, ನನಗೂ ಏನು ಬೇಡ. ನಿಮಗೆ ಏನಾರು ಬೇಕನ ಅಂತ ಏನು ಬೇಡ ಅಂದ್ರೆ ಬೇಡ್ಬಿಡ್ರಿ. ಯಾವ ತಿನ್ಕೊಬರ್ಸಿ ತಿನ್ಕೊಂತ ಮಾತಾಡ್ಕೊಂತ ಹಿಂಗತಿ ಆದ್ರೆ ಕತ್ಲಾದ್ರೂ 4 ಮಾತು ಮಾತಾಡಂಗಿಲ್ಲ. ಊಟ ತಿನ್ಕೊಬರ್ಸಿ ಕಳೆ ಜೋಡಾದ್ನವ ಇವ ನನಗೆ. ಅಯ್ಯೋ ಬೆಳಗ್ಗೆ ಹರಿತೈತಿ. ಇನ್ನಾರ ಮಾತು ಚಲೋ ಮಾಡ್ರಿ. ಅದೇನೋ ಮಾತಾಡ್ಬೇಕು ಪರ್ಸ್ನಲ್ಲ ಮಾತಾಡ್ಬೇಕಂತ ಇಲ್ಲಿವರೆಗೂ ಕರ್ಕೊಂಬಂದಿರಿ. ಇನ್ನು ಮಾತು ಹೇಳಾರ್ದ ಹೋಗುದನ? ಅದು ಏನೈತಿ ಹೇಳಿಬಿಡ್ರಿ ಮಾತನ್ನ. ಅದು ಅದು ಏನಂದ್ರೆ ನೋಡ್ರಿ ನೋಡ್ರಿ ನನ್ನ ಹತ್ರ ಈಗ ಸದ್ಯಕ್ಕೆ ನಂದು ಏನು ತಿಂಗಳ ಪಗಾರ ಬರ್ತೈತಲ್ರಿ ಅಷ್ಟೇ ರೀ. ನನ್ನ ಹತ್ರ ಏನು ಸೇವಿಂಗ್ಸ್ ಅಂತ ಏನೂ ಇಲ್ರಿ. ಅಯ್ಯೋ ಇದು ಪರ್ಸ್ನಲ್ಲ. ಅಲ್ಲಿದ್ದ ಇಲ್ಲಿಗೆ ಅದಕ್ಕೆ ಕರ್ಕೊಂಬಂದ್ರೆ ಇದನ್ನು ಹಿಂದಕ್ಕೊಮ್ಮೆ ಹೇಳ್ತಿಲ್ಲ ನೀವು ನನಗೆ? ಆಗ ಹೇಳಿದ್ದ ಬೇರೆ, ಬಟ್ ಈಗ ಹೇಳೋದ ಬೇರೆ. ಅದು ಏನಪ್ಪ ಅಂದ್ರೆ ನಾನು ಎಲ್ಲ ನಮ್ಮ ತಮ್ಮರಿಗೆ ನಮ್ಮ ತಂಗಿಯರಿಗೆ ಕೊಟ್ಟು ಎಲ್ಲ ಕೈ ಖಾಲಿ ಮಾಡ್ಕೊಂಡ್ಬಿಟ್ಟೀನಿ ರೀ. ಇನ್ನು ನಾವು ನಮ್ಮದೇ ಆದಂಥ ಹೊಸ ಸಂಸಾರನ ಚಲೋ ಮಾಡ್ತೀವಲ್ಲ. ಸೊ ಅವಾಗ ನೀವೇನು ಹೇಳಿಲ್ಲಲ್ಲ ಅಂಥೇಳಿ ಅನ್ಕೋಬಾರ್ದಲ್ಲ ಅಂತ ಈ ವಿಚಾರ ಹೇಳಕತ್ತೀನಿ ರೀ. ನನ್ನ ಹತ್ರ ಆಸ್ತಿ ಅಂತಸ್ತಂತ ಏನೂ ಇಲ್ರಿ. ಎಲ್ಲ ನಮ್ಮ ಅಣ್ಣ ತಮ್ಮರು ನಮ್ಮ ಆಸ್ತಿನ ಮೋಸದಿಂದ ಬರ್ಸ್ಕೊಂಡ್ಬಿಟ್ರು. ನನ್ನ ಮದುವೆ ಇಲ್ಲ, ಮಕ್ಕಳಿಲ್ಲ ಅಂಥೇಳಿ. ಅವರ ನನ್ನ ಪ್ರಪಂಚ ಅಂತ ಅನ್ಕೊಂಡಿದ್ದೆ. ಅವರೆಲ್ಲ ನಾನು ನೋಡ್ಕೊಂಡು ಹೋಗ್ತಾರ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಅವರು ಮೋಸ ಮಾಡ್ತಾರಂತ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ನಾ ಕೈಯಾಗಿಂದೆಲ್ಲ ಕಳ್ಕೊಂಡ್ಬಿಟ್ಟೀನಿ. ಅದಕ್ಕೆ ಈ ವಿಚಾರ ನಿಮ್ಮ ಹತ್ರ ಹೇಳಬೇಕಿತ್ತು. ಈಗೇನು ತಿಂಗಳ ಪಗಾರ ಬರ್ತೈತಲ್ಲ ಅಷ್ಟು ನಮ್ಮ ಜೀವನಕ್ಕೆ ಇರೋದು. ನೋಡಿರಿ ಸರ, ಜೀವನಕ್ಕೆ ಬೇಕಾಗಿರೋದು ರೊಕ್ಕ ಅಲ್ಲ. ಆದ್ರೆ ರೊಕ್ಕ ಬೇಕಿಲ್ಲ ಅಂತಲ್ಲ. ಯಾಕಂದ್ರೆ ರೊಕ್ಕ ಇಲ್ಲಾರ್ದ ಒಂದು ಕಾಲು ಕಿತ್ತು ಮುಂದಕ್ಕೆ ಇಡೋಕ್ಕಾಗಂಗಿಲ್ಲ. ಹಂಗಂಥೇಳಿ ರೊಕ್ಕನ ಜೀವನ ಅಲ್ಲ. ಆಮೇಲೆ ನಾನು ಇವತ್ತು ರೊಕ್ಕಕ್ಕೆ ಮಹತ್ವ ಕೊಟ್ಟಾಕಿನೂ ಅಲ್ಲ. ನೀವು ಅದನ್ನ ಏನೂ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ರೊಕ್ಕೊಂದ ಮುಖ್ಯ ಆಗಿತ್ತಂದ್ರೆ ನಾ ಯಾವತ್ತೂ ಎಂಥವ್ರನ್ನೋ ಮದುವೆ ಆಗಿ ಜೀವನ ಮಾಡ್ಬೋದಿತ್ತು. ನಾನು ರೊಕ್ಕಕ್ಕೆ ರೂಪಾಯಿಗೆ ಆಸೆ ಪಟ್ಟವಳಲ್ಲ. ನೀವು ಅದನ್ನು ತಲೆಗಿನ ತೆಗೆದು ಹಾಕ್ಬಿಡ್ರಿ. ನನಗೆ ಈಗ ಸಮಾಧಾನ ಆತ್ರಿ ಅಂದಂಗೆ. ಮತ್ತು ನಾನು ನಿಮ್ಗೆ ಇಷ್ಟ ಆಗಿನಿಲ್ರಿ. ನಾನು ಇಲ್ಲ ಅಂತಂದ್ರೆ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡ್ತೀರೇನು? ಏನು ಹೇಳಕತ್ತೀರಿ ನೀವು? ಹಂಗಲ್ಲ. ಮತ್ತು ಮಲ್ಲಪ್ಪ ಸರು ನಿಮ್ಮ ವೈನಿಯರು ಎಲ್ಲರೂ ಹೇಳಿದ್ದಕ್ಕೆ ಒತ್ತಾಯಕ್ಕೆ ಮದುವೆ ಆಗಕತ್ತೀರಿ ಏನಂತ ನಾನು ಹಿಂಗೆ ಕೇಳಿದೆ. ಏನಿಲ್ಲ, ಎಲ್ಲರೂ ನನಗೆ ಹೇಳಿದರು. ಸರಿ ಆಯಿತು, ಅವ್ರ ಮನಸ್ಸು ಯಾಕೆ ನೋಸೋದು ಅಂಥೇಳಿ ಒಂದು ರೀತಿ ವಿಚಾರ ಮಾಡಿದೆ. ಆಮೇಲೆ ಇನ್ನೊಂದು ವಿಚಾರನೂ ಮಾಡಿದೆ ನಾನು. ಅದೇನಂದ್ರೆ ಅವ್ರವ್ರ ಜೀವನಕ್ಕೆ ಅವ್ರವರು ಆಗ್ಬಿಟ್ರು. ನೀವು ಹಿಂದೊಮ್ಮೆ ಅಂದಿದ್ರಿ ಒಂಟಿ ಅಂದ್ರೆ ಎಲ್ಲರೂ ಮೆಟ್ಟಿಗೆ ಹತ್ತಿಂದ ಒಂಟಿ ಜೀವನ ಸಾಗಿಸೋದು ಭಾಳ ಕಷ್ಟ ಐತಿ ಅಂತಂದಿದ್ರಿ. ನಾನು ಅದನ್ನು ವಿಚಾರ ಮಾಡಿದೆ. ನನಗೂ ಒಂದು ಆಸರೆ ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಒಪ್ಕೊಂಡೀನಿ ನಾನು. ಯಾತೋ ಒತ್ತಾಯಕ್ಕೆ ನಿಮ್ಮನ್ನು ಮದುವೆಗೆ ಒಪ್ಕೊಂಡಿಲ್ಲ ನಾನು. ಅಪ್ಪ ಈಗ ಸಮಾಧಾನ ಆತು ನನಗೆ.
ಬೊಕ್ಕೆ ಬೇಕಾ? ಫ್ಲವರ್ ಬೊಕ್ಕೆ ಬೇಕೇನ್ರಿ? ತಾಜಾ ತಾಜಾ ಹೂ ಇದಾವೆ ನೋಡ್ರಿ. ಏ, ಹೂ ತಗೊಳ್ರಿ, ಫ್ರೆಶ್ ಆಗಿದಾವೆ. ನಿಮ್ಮ ಹೆಂಡತಿ ಕೊಡ್ರಿ, ಅವ್ರು ಭಾಳ ಖುಷಿ ಪಡ್ತಾರೆ. ಹೋ ಅವರು ಇನ್ನೂ ನನ್ನ ಹೆಂಡತಿ ಆಗಿಲ್ಲ. ನನಗೆ ಗೊತ್ತಿದ್ದಿದ್ದಿಲ್ಲ ರೀ ಸರ. ಒಂದು ಬೊಕ್ಕೆ ತಗೊಳ್ರಿ ಸರ್. ಮುಂಜಾನೆಯಿಂದ ಮಾರಾಕತ್ತೀನಿ, ಆದ್ರೆ ಒಂದು ಯಾರೂ ಬೊಕ್ಕೆ ತಗೊಳ್ಳೇ ಇಲ್ಲ ಇವತ್ತು. ನೀವು ಒಂದು ಈ ಬೊಕ್ಕೆ ತೊಗೊಂಡ್ರಿ ಅಂದ್ರೆ ನನ್ನ ಖುಷಿಗೆ ಒಂದು ನಾಷ್ಟನಾರ ಮಾಡಿಸ್ತೀನಿ ರೀ. ತಗೋರಿ. ಸರಿ, ಒಂದು ಬೊಕ್ಕೆ ಕೊಡಮ್ಮ. ಏ ತಂಗಿ, ಅವಷ್ಟು ಬೊಕ್ಕೆ ಕೊಡು, ಒಂದು ಬೇಡ ಅಷ್ಟು ಬೊಕ್ಕೆ ಕೊಡು. ಅಷ್ಟೊಂದು ಏನು ಮಾಡ್ತೀರಿ? ಪಾಪಕ್ಕೆ ಎಷ್ಟೊಂದು ಕಷ್ಟ ಅಂತ ಅನ್ನಕತ್ತಾಳ. ಮುಂಚೆನೆಯಿಂದ ಒಂದು ಬೊಕ್ಕೆನೂ ಮಾರಿಲ್ಲ ಅಂತ. ಹ್ಞೂ ನಾವು ಇವನ್ನ ತೊಗೊಂಡು ಒಂದು ಸಹಾಯ ಮಾಡೋಣಲ್ಲ ಆಕಿಗೆ. ನಿಮ್ಮಿಂದ ಭಾಳ ಉಪಕಾರ ಆತ್ರಿ ನನಗೆ. ಇಷ್ಟು ಊರೂರು ಬಿಸ್ಲಾಗ ಆ ಖುಷಿನ ಕತಿ ಏನೂ ಆಗ್ಬಾರ್ದವ. ಹಾಂ, ಇಷ್ಟು ಸಣ್ಣ ಖುಷಿನ ಕಟ್ಕೊಂಡು ಪಾರ್ಕ್ನ್ಯಾಗ ಹೂ ಮರಕತ್ತಿ. ಹಾಂ, ಯಾಕೆ ನಿನ್ನ ಗಂಡ ಇಲ್ಲೇನು? ಅದನ್ರಿ. ಅವ ಏನೂ ತಂದು ಹಾಕಂಗಿಲ್ಲ. ನಾ ಹೆಣ್ಣು ಹಡ್ದೇನೆ ಅಂಥೇಳಿ ಏನೇನು ತರಂಗಿಲ್ಲ. ನಿಮಗೇನು ಹಾಗೆ ಬರ್ತೈತೇನೋ ಊಟ ಅಂಥೇಳಿ ಬೈದಾಡ್ತಾನೆ ರೀ. ಅದಕ್ಕೆ ನಾನು ಈ ಹೂ ಮಾರೋ ಕೆಲಸ ಮಾಡ್ತೀನಿ ರೀ. ಸಂಜೆ ಮುಂದೆ ಹೋಗಿ ಒಂದೆರಡು ಮನೆ ಮುಸುರೆ ತಿಕ್ಕಿನಿ, ತಿಕ್ಕಿ ಜೀವನ ಸಾಕ್ಸಾಕತ್ತೀನಿ ರೀ. ಅಯ್ಯೋ ಪಾಪಿ, ಏನ ಹೆಣ್ಣು ಗಂಡು ಹುಟ್ಸೋದು ಏನು ನಮ್ಮ ಕೈಯಾಗಿರ್ತೈತೇನ? ಎಂಥ ಕೆಟ್ಟು ಬಂದಿರ್ತಾರೆ ನೋಡುವ. ಇಂಥ ಬಿಸಿಲಾಗ ಇಂಥ ಎಳೆ ಕೂಸಿನ ಕಟ್ಕೊಂಡು ನೀನು ಈ ಕೆಲಸ ಮಾಡಕ್ಕೆ ಹೋಗ್ಬೇಡ. ಮಾಡಬಾರ್ದಂದ್ರೆ ಹೊಟ್ಟೆ ತುಂಬಕ್ಕಲ್ರಿ ನಮ್ದು. ತಡಿ, ನೋಡುವ, ಈಗ ಇಷ್ಟು ರೊಕ್ಕ ಅದಾವು, ಇವ್ನ ಇಟ್ಕೋ. ನೀನು ನನ್ನ ಫೋನ್ ನಂಬರ್ ಕೊಡ್ತೀನಿ, ನನಗೆ ಫೋನ್ ಮಾಡಿ ನೀನು. ನಾನು ನಿನಗೆ ಒಂದು ದಾರಿ ತೋರಿಸ್ತೀನಿ ಆತ. ನೋಡುವ, ಇಂಥ ಎಳೆ ಖುಷಿನ ಕಟ್ಕೊಂಡು ಕಷ್ಟಪಡಕ್ಕೆ ಹೋಗ್ಬೇಡ. ನನ್ನ ಫೋನ್ ನಂಬರಿಗೆ ಫೋನ್ ಮಾಡ, ನಾನು ನಿನಗೆ ಏನಾರ ಸಹಾಯ ಮಾಡ್ತೀನಿ. ಆದ್ರೆ ಮರಿಬೇಡ, ನಂಗೆ ಫೋನ್ ಹಚ್ಚ. ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಇದ್ರಾಗ ಉಪಕಾರ ಏನು ಬಂತವ? ಒಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ಏನು ತಪ್ಪೈತಿ? ನಮ್ಮ ಹತ್ರ ಇದ್ದವರು ಇನ್ನೊಬ್ರ ಹತ್ರ ಇಲ್ಲಾರ್ದವ್ರಿಗೆ ಸಹಾಯ ಮಾಡಬೇಕು. ಇದ್ರಾಗ ಉಪಕಾರ ಏನು ಬಂತು? ಆದ್ರೆ ತಪ್ಪಿಸ್ಬೇಡ, ಫೋನ್ ಹಚ್ಚು. ನಾನು ನಿನಗೆ ಸಹಾಯ ಮಾಡ್ತೀನಿ. ಏನಾರ ನಾನು ನನಗೆ ಒಟ್ಟು ಏನಾರು ಯಾಕಾಗೋಲ್ಲಕ್ಕ ನಿನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತೀನಿ. ನೀ ಯಾವಾಗ ಫೋನ್ ಹಚ್ಚಿದ್ರು ನಾ ಫೋನ್ ಎತ್ತೀನಿ ಆಯ್ತಾ? ಸರಿ ರೀ. ಕೂಸಿನ ಮಕ ಬಾಡಿ ಬತ್ತಿಕ್ಕೈತಿ, ಅದಕ್ಕೇನಾರ ಹೊಟ್ಟಿಗೆ ಹಾಕ. ಇಷ್ಟೊಂದು ರೊಕ್ಕ ಬೊಕ್ಕೆಗೆ ಇಷ್ಟೊಂದು ರೊಕ್ಕ ಅಲ್ಲಲ್ರಿ. ಇಟ್ಕೊಳವ, ಏನಾಯ್ತು? ಇಟ್ಕೋ, ಇನ್ನೂ ರೊಕ್ಕ ಕೊಡ್ತೀನಿ, ಇನ್ನೂ ಸಹಾಯ ಮಾಡ್ತೀನಿ. ನಮಗೆ ಹಿಂಗತಿ ಕಷ್ಟದಾಗಿದ್ದವ್ರು ನಾನು ನೋಡೋಕ್ಕಾಗಂಗಿಲ್ಲ. ಯಾ ಹೆಣ್ಮಕ್ಳು ಕಷ್ಟದಾಗಿದ್ದಾಗ ನಾನು ಕಣ್ಣಿಲ್ಲ ನೋಡೋಕ್ಕಾಗಂಗಿಲ್ಲ ತಂಗಿ. ನೀ ನನಗೊಂದು ಫೋನ್ ಹಚ್ಚಿಬಿಡು, ನಾನು ನಿನಗೆ ಒಂದು ದಾರಿ ಮಾಡ್ಕೊಡ್ತೀನಿ. ಆಯ್ತು ರೀ. ಈ ಗುಣತನ ನಾನು ನಿಮ್ಮನ್ನ ಭಾಳ ಇಷ್ಟಪಟ್ಟೀನಿ. ನಿಮ್ಗೆ ಈ ಉಪಕಾರ ಮಾಡೋ ಬುದ್ಧಿನ ನನಗೆ ಭಾಳ ಇಷ್ಟ ಆಗುತ್ತೆ. ಅದ್ರಾಗ ಏನೈತ್ರಿ? ಯಾರೇನು ಹೊಂದ್ಕೊಂಡಕ್ಕಿವೆ ಅವನು ರೊಕ್ಕ ರೂಪಾಯಿನ? ನಾಳೆ ಸತ್ತಿಂದ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಇದ್ದಾಗ ನಮ್ಮ ಕಡೆ ಭಾಳ ಇತ್ತಂದ್ರೆ ಇದ್ದಾಗ ಅದ್ರಾಗ ಇದ್ದಿದ್ರಾಗ ಒಂದು 10 ರೂಪಾಯಿ ಐತಪ್ಪ ನನ್ನ ಹತ್ರ ಅಂದ್ರೆ ಒಂದು 5 ರೂಪಾಯಿನಾದರೂ ಇನ್ನೊಬ್ರಿಗೆ ಕೊಟ್ಟು ದಾನ ಮಾಡಬೇಕು. ಇದು ನನ್ನ ಸ್ವಭಾವ. ಇದನ್ನು ನಮ್ಮನ್ನ ಕಲಿಸ್ಕೊಟ್ಟ ನನಗೆ. ಇನ್ನೊಂದು ನಿಮ್ಗೆ ಮುಖ್ಯವಾದ ವಿಚಾರ ಹೇಳಬೇಕಿತ್ತು. ಅದೇನಪ್ಪ ಅಂದ್ರೆ ನೋಡ್ರಿ, ನೀವು ನಾಳೆ ನನ್ನ ಲಗ್ನ ಆಗಿಂದ ನೀನು ಏನು ಮಾಡಕತ್ತಿ, ನಿನ್ನ ಕೆಲಸ ಏನು ಅಂಥೇಳಿ ನೀವು ಕೇಳುವಂಗಿಲ್ಲ. ಹಂಗೆ ಈಗ ಮದುವೆಗಿಂದ ಅಲ್ಯಾಕೆ ಹೊಕ್ಕಿ ಇಲ್ಯಾಕೆ ಹೊಕ್ಕಿ ಅಂತೇಳಿ ನೀವು ನನಗೆ ರಿಸ್ಟಿಂಕ್ಷನ್ ಹಾಕುವಂಗಿಲ್ಲ. ಅದನ್ನು ನಾ ಮೊದಲೇಕೆ ಹೇಳಿಬಿಡ್ಬೇಕು ನಿಮ್ಗೆ. ಮತ್ತು ನಾಳೆ ಅದಾತು ಇದಾತು ಅಂತೇಳಿ ಜಗಳ ಮಾಡ್ಕೊತ ಕುಂದ್ರುವಂಗಿಲ್ಲ. ಆಯ್ತು, ನೀವು ಎಲ್ಲೇ ಹೋದ್ರು ಯಾಕಂತ ಕೇಳಂಗಿಲ್ಲ. ಯಾಕಂದ್ರೆ ನೀವು ಯಾವಾಗಲೂ ಒಳ್ಳೇದು ಮಾಡ್ತೀರಿ. ನೀವು ಎಲ್ಲೇ ಹೋದ್ರೂ ಅದು ಒಂದು ಒಳ್ಳೆಯ ಉದ್ದೇಶಕ್ಕೆ ಹೋಗಿರ್ತೀರಿ. ಒಂದು ಒಳ್ಳೆಯ ಉದ್ದೇಶ ಇರ್ತೈತೆ ಅದ್ರ ಹಿಂದೆ ಅಂತ ಹೇಳಿ ನನಗೆ ಗೊತ್ತೈತಿ. ನಾ ಯಾವತ್ತೂ ನಿಮ್ಮ ಕೆಲಸಕ್ಕೆ ಅಡ್ಡಿ ಬರಂಗಿಲ್ಲ. ಹಂಗಂದ್ರೆ ಓಕೆ. ನಿಮ್ಗೆ ಈ ಉಪಕಾರ ಮಾಡೋ ಬುದ್ಧಿನ ನನಗೆ ಭಾಳ ಇಷ್ಟ ಆಗುತ್ತೆ. ಅದ್ರಾಗ ಏನೈತ್ರಿ? ಯಾರೇನು ಹೊಂದ್ಕೊಂಡಕ್ಕಿವೆ ಅವನು ರೊಕ್ಕ ರೂಪಾಯಿನ? ನಾಳೆ ಸತ್ತಿಂದ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಇದ್ದಾಗ ನಮ್ಮ ಕಡೆ ಭಾಳ ಇತ್ತಂದ್ರೆ ಇದ್ದಾಗ ಅದ್ರಾಗ ಇದ್ದಿದ್ರಾಗ ಒಂದು 10 ರೂಪಾಯಿ ಐತಪ್ಪ ನನ್ನ ಹತ್ರ ಅಂದ್ರೆ ಒಂದು 5 ರೂಪಾಯಿನಾದರೂ ಇನ್ನೊಬ್ರಿಗೆ ಕೊಟ್ಟು ದಾನ ಮಾಡಬೇಕು. ಇದು ನನ್ನ ಸ್ವಭಾವ. ಇದನ್ನು ನಮ್ಮನ್ನ ಕಲಿಸ್ಕೊಟ್ಟ ನನಗೆ. ಇನ್ನೊಂದು ನಿಮ್ಗೆ ಮುಖ್ಯವಾದ ವಿಚಾರ ಹೇಳಬೇಕಿತ್ತು. ಅದೇನಪ್ಪ ಅಂದ್ರೆ ನೋಡ್ರಿ, ನೀವು ನಾಳೆ ನನ್ನ ಲಗ್ನ ಆಗಿಂದ ನೀನು ಏನು ಮಾಡಕತ್ತಿ, ನಿನ್ನ ಕೆಲಸ ಏನು ಅಂಥೇಳಿ ನೀವು ಕೇಳುವಂಗಿಲ್ಲ. ಹಂಗೆ ಈಗ ಮದುವೆಗಿಂದ ಅಲ್ಯಾಕೆ ಹೊಕ್ಕಿ ಇಲ್ಯಾಕೆ ಹೊಕ್ಕಿ ಅಂತೇಳಿ ನೀವು ನನಗೆ ರಿಸ್ಟಿಂಕ್ಷನ್ ಹಾಕುವಂಗಿಲ್ಲ. ಅದನ್ನು ನಾ ಮೊದಲೇಕೆ ಹೇಳಿಬಿಡ್ಬೇಕು ನಿಮ್ಗೆ. ಮತ್ತು ನಾಳೆ ಅದಾತು ಇದಾತು ಅಂತೇಳಿ ಜಗಳ ಮಾಡ್ಕೊತ ಕುಂದ್ರುವಂಗಿಲ್ಲ. ಆಯ್ತು, ನೀವು ಎಲ್ಲೇ ಹೋದ್ರು ಯಾಕಂತ ಕೇಳಂಗಿಲ್ಲ. ಯಾಕಂದ್ರೆ ನೀವು ಯಾವಾಗಲೂ ಒಳ್ಳೇದು ಮಾಡ್ತೀರಿ. ನೀವು ಎಲ್ಲೇ ಹೋದ್ರೂ ಅದು ಒಂದು ಒಳ್ಳೆಯ ಉದ್ದೇಶಕ್ಕೆ ಹೋಗಿರ್ತೀರಿ. ಒಂದು ಒಳ್ಳೆಯ ಉದ್ದೇಶ ಇರ್ತೈತೆ ಅದ್ರ ಹಿಂದೆ ಅಂತ ಹೇಳಿ ನನಗೆ ಗೊತ್ತೈತಿ. ನಾ ಯಾವತ್ತೂ ನಿಮ್ಮ ಕೆಲಸಕ್ಕೆ ಅಡ್ಡಿ ಬರಂಗಿಲ್ಲ. ಹಂಗಂದ್ರೆ ಓಕೆ. ತಗೋರಿ.
ಅದು ಏನೇನೋ ಹೇಳ್ತಾರೆ, ನನಗೆ ಅದೇನು ಗೊತ್ತಿಲ್ಲ. ನೀವು ನನಗೆ ಇಷ್ಟ ಆಗಿರಿ ತಗೋರಿ ಈ ಬೊಕ್ಕೆನ. ನೋಡ್ರಿ, ಮುದುಕ ಮುದುಕಿ ಮದುವೆ ಆಗಬಾರ್ದು ಅಂಥೇಳಿ ಅಂತಾರೆ. ಏನು ತಪ್ಪಾತು? ಅವ್ರಿಗೂ ಮದುವೆ ಇಲ್ಲ, ನನಗೂ ಮದುವೆ ಇಲ್ಲ ಅಲ್ವಾ? ಆ ಮದುವೆ ಆಗೋದ್ರಾಗ ಏನು ತಪ್ಪೈತ್ರಿ? ವಯಸ್ಸಾಗಿಂದ ಮದುವೆ ಆಗಬಾರ್ದು ಅಂತಾರೇನ್ರಿ? ವಯಸ್ಸಾಗಿಂದ ಯಾರು ನೋಡ್ತಾರ್ರಿ? ಯಾರೂ ನೋಡಂಗಿಲ್ಲ ರೀ. ಅದಕ್ಕೆ ಅವ್ರಿಗೂ ಒಂದು ಏನಂತಾರೆ, ಒಂದು ಆಸರೆ ಇರಲಿ ಅಂಥೇಳಿ ಈ ಮದುವೆ ಮಾಡ್ಸಕತ್ತೈತಿ, ಈ ಸಕ್ಕುಬಾಯಿ ಮದುವೆನ. ಪ್ಲೀಸ್ ಈ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬರೋಣ್ರಿ, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಸರ್ವೇ ಜನ ಸುಖಿನೋ ಭವಂತು.